ಕೆಂಪೇಗೌಡರ ಬಗ್ಗೆ ಉಪನ್ಯಾಸ ಕೇಳಿ ಕಣ್ಣೀರು ಹಾಕಿದ್ದಾರೆ ಹಾಸನದ ಡಿಸಿ. ಹಾಸನದಲ್ಲಿ ನಡೆದ ಕೆಂಪೇಗೌಡ ದಿನಾಚರಣೆ ವೇಳೆ ಕಣ್ಣೀರು ಹಾಕಿದ್ದಾರೆ. ಕೆಂಪೇಗೌಡರ ಬಗ್ಗೆ ಉಪನ್ಯಾಸ ಕೇಳುವಂತ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ ಹಾಸನದ ಡಿಸಿ. ಹಾಸನದಲ್ಲಿ ಈ ಕೆಂಪೇಗೌಡ ದಿನಾಚರಣೆ ಏನು ನಡೆಸಲಾಯ್ತಲ್ಲ ಆ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಭಾವುಕರಾಗಿದ್ರು. ಕೆಂಪೇಗೌಡರ ಬಗ್ಗೆ ಉಪನ್ಯಾಸವನ್ನ ನೀಡ್ತಾ ಇದ್ರು ಲೇಖಕ ಗುರುರಾಜ್. ಕೆಂಪೇಗೌಡರು ಬೆಂಗಳೂರಿನಲ್ಲಿ 4 ಕಡೆ ಕೋಟೆ ಕಟ್ಟಿದ್ರು. ಪ್ರತಿನಿತ್ಯವೂ ಈ ಕೋಟೆ ದ್ವಾರಗಳು ಬಿದ್ದು ಹೋಗ್ತಾ ಇದ್ವು. ನರಬಲಿ ಕೊಡುವಂತೆ ಕೆಂಪೇಗೌಡರಿಗೆ ಕನಸು ಬಿದ್ದಿತ್ತಂತೆ. ಯಾರಿಗೂ ನೋಯಿಸದ ಕೆಂಪೇಗೌಡರು ಬಲಿ ಕೊಡಲಿಲ್ಲ. ಮತ್ತೊಂದು ಕಡೆ ಅವರ ಹಿರಿಯ ಸೊಸೆ ಲಕ್ಷ್ಮಮ್ಮ ತುಂಬು ಗರ್ಭಿಣಿಯಾಗಿದ್ರು. ಶಸ್ತ್ರಧಾರಿಯಾಗಿ ದಕ್ಷಿಣ ದ್ವಾರದ ಮೇಲೆ ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು. ಇನ್ನು ಕೆಂಪೇಗೌಡರು ಲಕ್ಷ್ಮಮ್ಮರಿಗಾಗಿ ಒಂದು ದೇವಾಲಯ ಕೂಡ ಕಟ್ಟಿದ್ದಾರೆ. ಈ ಪ್ರಸಂಗವನ್ನ ಆಲಿಸುವಂತ ಸಂದರ್ಭದಲ್ಲಿ ಹಾಸನದ ಡಿಸಿ ಸತ್ಯಭಾಮ ಅವರು ಕಣ್ಣೀರು ಹಾಕಿದ್ದಾರೆ, ಅಂದ್ರೆ ಭಾವುಕರಾಗಿದ್ದಾರೆ. ಕೆಂಪೇಗೌಡರು ಬೆಂಗಳೂರಿನಲ್ಲಿ ಏನು 4 ಕಡೆ ಕೋಟೆ ಕಟ್ಟಿದ್ರಲ್ಲ, ಆ ಪ್ರತಿನಿತ್ಯವೂ ಈ ಕೋಟೆ ದ್ವಾರಗಳು ಬಿದ್ದು ಹೋಗ್ತಾ ಇದ್ವು ಅಂತೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಉಪನ್ಯಾಸವನ್ನ ಲೇಖಕ ಗುರುರಾಜ್ ಅವರು ಕೊಡ್ತಾ ಇದ್ರು. ಆ ವೇಳೆ ಈ ಪ್ರಸಂಗವನ್ನ ಆಲಿಸಿ ಹಾಸನದ ಡಿಸಿ ಸತ್ಯಭಾಮ ಅವರು ಭಾವುಕರಾಗಿದ್ದಾರೆ. ಅಂದುಕೊಳ್ಳುವುದಾದರೆ ವಾಸ್ತವ ಇವತ್ತಿಗೂ ನೀವು ಕೋರಮಂಗಲಕ್ಕೆ ಹೋದರೆ ಲಕ್ಷ್ಮಮ್ಮನವರ ಸಮಾಧಿಯನ್ನ ಮತ್ತು ಲಕ್ಷ್ಮಮ್ಮನವರ ದೇವಸ್ಥಾನವನ್ನ ಮತ್ತು ಈ ದೇವಸ್ಥಾನ ನಿರ್ಮಾಣದ ಹಿನ್ನೆಲೆಯಲ್ಲಿ ನಡೆದಂತಹ ಘಟನಾವಳಿಗಳನ್ನ ಒಂದು ಶಾಸನದಲ್ಲಿಟ್ಟಿದ್ದಾರೆ. ಯಾರು ಬೇಕಾದರೂ ಉತ್ಸಾಹಿಗಳು ಕುತೂಹಲಿಗಳು ಅದನ್ನ ಗಮನಿಸ್ತಾರೆ. ಈಕೆಗೊಂದು ದೇವಸ್ಥಾನವನ್ನು ಮಾಡ್ತೀನಿ ಅಂತ ಹೇಳಿ ಕೆಂಪೇಗೌಡ